ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾವು ಹೊಸ ವರ್ಷಕ್ಕೆ ನಮ್ಮ ದೊಡ್ಡಕ್ಕ ಅವ್ರ ಮನೆಗೆ ಹೋಗಿದ್ದೀವಿ. ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮಂಜು ಬರ್ತಾ ಇಲ್ಲ, ಅದಕ್ಕೆ ನಾನೊಂದು ಹಾಡು ಹೇಳ್ತಾ ಇದ್ದೆ, ಅದಕ್ಕೆ ಅವಳು ಆ ಥರ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ನಾನು ನಮ್ಮಕ್ಕ ಹಾಗೆ ರೇವಂತು ಕಲ್ಯಾಣಿಗೆ ಹೋಗ್ತಾ ಇದ್ದೀವಿ. ಸುಮಾರು ದಿನದಿಂದ ನನ್ನ ತಂಗಿ ಕರಿತಾ ಇದ್ಲು, ಪಾಪ ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ಹೆಂಗೂ ರಜಾ ಇದೆ, ಫ್ರೀಯಾಗಿದ್ದೀವಿ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಹಸಿಕಾಯಿಗಳ ಸೀಸನ್ ಅಲ್ವಾ, ಹಸಿಕಾಳೆಲ್ಲ ಸಿಗ್ತಾ ಇರತ್ತೆ. ಅದರಲ್ಲೂ ಶ್ರೀನಿವಾಸಪುರ ತಾಲೂಕು ಅಂದರೆ ಅವರೆಕಾಯಿಗಳು ಹೆಚ್ಚಾಗಿ ಬೆಳೀತಾರೆ. ಅವರು ಸಹ ಬೆಳೆದಿದ್ರು, ಅದಕ್ಕೆ ಸ್ವಲ್ಪ ತಗೊಂಡೋಗಿರಂತೆ ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ನಮ್ಮ ರೇವಂತ್ಗೆ ಅವರೆಕಾಳು ಮಿಕ್ಸ್ಚರ್ ಅಂದರೆ ತುಂಬ ಇಷ್ಟ. ಅವ್ರು ಚಿಕ್ಕವರಿದ್ದಾಗಿಂದ ಅವರ ಅಜ್ಜಿ ಈ ಸೀಸನಲ್ಲಿ ತಪ್ಪದಿರ ಮಾಡ್ತಾಯಿದ್ರು. ನಾವು ಮನೆಗೆ ಹೋಗೋಷ್ರೊಳಗಡೆ ಮಕ್ಕಳೆಲ್ಲ ಖುಷಿಯಿಂದ ಆಟ ಆಡ್ತಾಯಿದ್ದಾರೆ. ಸುಮಾರು ದಿನ ಆಗಿದ್ದು ನಾವು ಹೋಗಿ. ನನ್ನ ತಂಗಿ ಮಗ ಅಂತೂ ಸಖತ್ ತರಳೆ ಆಗ್ಬಿಟ್ಟಿದ್ದಾನೆ. ಅವನ ಜೊತೆ ಸೇರಿಕೊಂಡು ಲಿಖಿತನೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾಯಿದ್ದೀವಿ. ಅವ್ರ ದೇವ್ರ ಮನೆಯೂ ತುಂಬ ಚೆನ್ನಾಗಿದೆ. ಪೂಜೆ ಎಲ್ಲ ಮುಗಿಸಿದ್ಲು. ಹಾಗೆ ಎಲ್ಲರೂ ಒಟ್ಟಿಗೆ ಮಾತಾಡ್ಕೊತ ಆಟ ಆಡ್ಕೊತಾ ಇದ್ದಾರೆ ಹುಡುಗರು. ನಾನು ವೀಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಸುಮಾರು ದಿನ ಆಗಿತ್ತಲ್ವ ಹೋಗಿ, ಅವ್ರನ್ನೆಲ್ಲ ನೋಡಿ ಖುಷಿ ಆಯಿತು. ಏನದು ಅವರೆಕಾಯ? ಎಲ್ಲಿ ಕಿತ್ಕೊಬಂದೆ? ಹೌದಾ, ಸ್ಕೂಲ್ಗೆ ಹೋಗ್ತೀಯಪ್ಪ? ಬಾಯಿಂದ ಕೈ ತೆಗಿ. ಯಾವ ಸ್ಕೂಲಾ? ನನ್ನ ತಂಗಿ ಮಗನಿಗೆ ಸ್ವೀಟ್ಸ್ ಅಂದರೆ ಸಖತ್ತಾಗಿ ಇಷ್ಟ ಆಗುತ್ತೆ. ಅವನು ಊಟನೇ ಮಾಡೋದಿಲ್ಲ, ಸ್ವೀಟೆಲ್ಲ ಖಾಲಿ ಆಗೋವರೆಗೂ ಅಷ್ಟೊಂದು ಇಷ್ಟ ಅವನಿಗೆ. ಬೇಕ್ರಿ ಐಟಮು ಆದಷ್ಟು ಮಕ್ಕಳಿಗೆ ಕಡಿಮೆ ಕೊಡೋದ್ರಿಂದ ಅವರು ಊಟ ಮಾಡ್ತಾರೆ. ಇಲ್ಲ ಅಂದರೆ ಸ್ವಲ್ಪ ತಿಂಡಿ ತಿಂದರೆ ಸಾಕು, ಊಟನ ಅವಾಯ್ಡ್ ಮಾಡ್ತಾರೆ. ಆದಷ್ಟು ಈ ಚಳಿಗಾಲದಲ್ಲಿ ಬೇಕ್ರಿ ಐಟಮನ್ನು ನಾವು ಕಂಟ್ರೋಲಾಗಿಡೋದೇ ಬೆಸ್ಟ್ ಅಂತ ಹೇಳಬಹುದು. ನಾವು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನೇನು ಅವ್ರ ತೋಟ ಹತ್ರ ಹೋಗಿ ಎಲ್ಲ ನೋಡಿಕೊಂಡು ಹಾಗೆ ಅವರೆಕಾಯಿಯನ್ನು ಕಿತ್ಕೊಬರೋಣ ಅಂತ ಹೇಳ್ಕೊತಾ ಇದ್ದೀವಿ. ನಮ್ಮ ದೊಡ್ಡಕ್ಕಗೂ ಸಹ ಪಪ್ಸ್ ಅಂದರೆ, ಮೊಟ್ಟೆ ಪಪ್ಸ್ ಅಂದರೆ ತುಂಬ ಇಷ್ಟ. ಬಿಸಿ ಬಿಸಿ ಇದೆ ಅಂತ ಎಲ್ಲರೂ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ ತೋಟ ಕಡೆ. ಗೊತ್ತಿಲ್ಲ ನಿಂಗ ಮಣ್ಣು ಈ ಕಡೆ ಅಲ್ಲಮ್ಮೆ ಕೆಂಪು ಮಣ್ಣು, ಬೆಳೆ ಚೆನ್ನಾಗಿ ಶಿರಡಿ. ಅಯ್ಯೋ ಇದು ಅಂತರಾಲಂ ತೋಟ ನಲ್ಲ ಮಮ್ಕದಮ್ಮೆ ನಲ್ಲ ಓದಿ ಈ ತರ ಕಡೆ ಕಪ್ಪು ಭೂಮಿಯಲ್ಲಿ ಹತ್ತಿ. ಬೇಡ ಸುಂದಿರಮ್ಮ, ಧೂಳ ಸುಳ್ ಬೇಡ ಸುಂದಿರ. ಅವ್ರ ತೋಟಕ್ಕೆ ಹೋಗೋ ದಾರಿಯಲ್ಲಿ ಕೆರೆ ಇದೆ, ಅಲ್ಲಿ ಮೀನುಗಳು ಸಹ ಸಿಗುತ್ತಕ್ಕ, ಅಲ್ಲಿ ಹಿಡಿತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಅವ್ರ ತೋಟಕ್ಕೆ ಹೋಗ್ತಾ ಇದ್ದೀವಿ. ತೋಟ ತುಂಬ ಚೆನ್ನಾಗಿದೆ, ಮಾವಿನ ಗಿಡದಲ್ಲಿ ಹಾಕಿದ್ದಾರೆ. ನಾವು ಹೋಗ್ತಾ ನವಿಲುಗಳು ಸಹ ಕಾಣಿಸ್ತಾರೆ. ಕೂತಿ ಬರ್ತಾ ಇಲ್ಲಿ ಬರ್ತದೆ. ರೇವಂತು ಸ್ಲೋ ಮಾಡು, ಸ್ಲೋ ಮಾಡು ರೇವಂತು. ಈಗ ಹೋಗ್ದಿರ್ತೆ ಎಲ್ಲಿ ಬೋಟಿಂಗ್ ಇತ್ತಲ್ಲ ಅರ್ಷಿ ತಗೊಂಡು ಏನಪ್ಪ ರೆಕ್ಕಲು ಉಂಟಾಯಿ ಮೈ ಎತ್ಕೊಂಡು ಬೋಂಡ ಮಗ ಸಿಕ್ತಾ ಉಂಟಾಯಿ ಅಬ್ಡು ಕಿತ್ತ ಇವರ ಪೆಟ್ಕೊಂಡು ನನಗೆ 2-3 ನವಿಲು ಕಾಣಿಸ್ತು. ನಾನು ವೀಡಿಯೋ ಮಾಡೋಷ್ಟ್ರೊಳಗಡೆ ಅದು ಆ ಕಡೆ ಹೊರ್ಟೋಯ್ತು. ಎಲ್ಲ ನೋಡಿಕೊಂಡು ಇನ್ನೇನು ಅವರೆಕಾಯಿ ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಆ ಕಡೆ ಮಾವಿನ ತೋಪುಗಳೆಲ್ಲ. ಒಂಚೂರು ಗಿಡ ಏನೂ ಬೆಳೆದಿಲ್ಲ, ಕ್ಲೀನಾಗಿ ಎಲ್ಲ ಉತ್ಬಿಟ್ಟು ಕ್ಲೀನಾಗಿ ಇಟ್ಟಿದ್ರು. ಇವರು ತೋಪಿಗೆಲ್ಲ ಈ ಥರ ಅವರೆಕಾಯಿ ಗಿಡನ ಹಾಕ್ಬಿಟ್ಟಿದ್ದಾರೆ. ಎಲ್ಲರೂ ಸೇರಿ ಒಟ್ಟಿಗೆ ಕಿತ್ಕೊತಾ ಇದ್ದೀವಿ.
ಕಾಯಿಗಳು ಸಹ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ವಾ. ನಾನು ಸುಮಾರು ದಿನ ಆಗಿತ್ತು ಈ ಥರ ತೋಟ ಅಲ್ಲಿ ಹೋಗಿ ಕಾಯಿಗಳೆಲ್ಲ ಕಿತ್ಕೊಂಡು, ಎಲ್ಲರೂ ಒಂದೊಂದು ಬಕೆಟ್ ಇಟ್ಕೊಂಡು ಕಿತ್ಕೊಳ್ಳೋಕ್ಕೆ ಹೋದ್ವಿ. ನಾನು ಚೆನ್ನಾಗಿರೋ ಕಿತ್ಕೊಳ್ಳೋಣ ಅಂತ ಬೇಗ ಬೇಗ ತೋಟ ಒಳಗಡೆ ಹೋದೆ. ಅಲ್ಲಿ ಈ ಥರ ಮುಳ್ಳು ಥರ ಬರುತ್ತೆ, ಅದೇನು ಅಷ್ಟೊಂದು ಚುಚ್ಚೋದಿಲ್ಲ. ಈ ಥರ ಗಿಡದಲ್ಲಿ ಇದೆಲ್ಲ ಬಟ್ಟೆಗೆ ಮೆತ್ಕೊಬಿಡ್ತು ನನಗೆ. ಅಲ್ಲಿ ಮುಟ್ಟಿದ್ರೆ ಮುನಿ ಗಿಡ ತುಂಬ ಚೆನ್ನಾಗಿತ್ತು, ತೋಟದಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಬಟ್ಟೆ ಎಲ್ಲ ಆ ಥರ ಮುಳ್ಳೇ ಆಗೋಯಿತು. అయ్యో పేరుకురాండమే నాకు తెలియదు ఆడికే వస్తా పదండి మీకు మెత్తుకుంటే లేయా ఉంది నాకు రాక దూరేసిన చెట్లు ಏನು ಮನಿನೋ ಅಯ್ಯೋ ಏನು ಲಿಕ್ಕಿ ನಂಗೆ ಗೊತ್ತಿಲ್ಲದೆ ಹಿಂಗೆ ಮಾಡ್ಕೊಂಡ ಗೊತ್ತಿದ್ದು ಗೊತ್ತಿದ್ದು ಮಾಡ್ಕೊಂಡೆ ಅಲ್ಲ ನಿಂಗೆ ಗೊತ್ತಿಲ್ಲ ಅಂತ ಮುಳ್ಳುಗಳು ಅಂತ ಗೊತ್ತು. ಬೇಗ ಬೇಗ ಕಿತ್ಕೊಳ್ಳೋಣ ಅವ್ರಿಗಿಂತ ಫಾಸ್ಟಾಗಿ ಒಳ್ಳೆ ಕಾಯಿಗಳು. ನೀನು ಅಬ್ಲೆ ಅದೇನು ಕಿತ್ಕೊಳ್ತೀವಿ ಅವ್ರಿಗಿಂತ ಫಾಸ್ಟಾಗ ಅದು ಹೇಳು ಇಲ್ಲ ನಿಂಗೆ ಯಾಕಂದ್ರೆ ಒಂದೊಂದು ಸಾಲುಗಳು ಜಾಸ್ತಿ ಇರ್ತಾವಲ್ಲ ದೊಡ್ಡಮ್ಮ, ಆವಾಗ ಇದಾಗೋದು. ಕೈಯಲ್ದಮ್ಮ ಅಯ್ಯೋ ಹಿಂದೆ ಹಿಂದೆ ಅದಲ್ಲಪ್ಪ, ನಾನು ಮುಂದ್ಗಡೆ ಕಿರ್ತೀನಿ ಹಿಂದ್ಗಡೆ ಕಿರ್ಲಿಕ್ಕೆ. ఆ కాయలు పెరిగేదానికి ఇంకా ఇది పెద్ద పని అయిపోయింది. ನಾನು ಎಲ್ಲರಿಗಿಂತ ಚೆನ್ನಾಗಿರತಕ್ಕಂಥ ಕಾಯಿಗಳನ್ನು ಕಿತ್ಕೊಳ್ಳೋಣ ಅಂತ ಬಕೆಟ್ ಇಟ್ಕೊಂಡು ತೋಟ ಎಲ್ಲ ಓಡಾಡ್ಬಿಟ್ಟೆ. ಆ ಥರ ಮುಳ್ಳೆಲ್ಲ ನನ್ನ ಬಟ್ಟೆಗೆ ಹತ್ಕೊಬಿಟ್ಟಿದೆ. ಒಳಕ್ಕನ ಅಟ್ಲೆ ಅಂತ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅಷ್ಟರೊಳಗಡೆ ನಮ್ಮ ರೇವಂತು ಕಲ್ಯಾಣಿ ಬಂದರು. ಸ್ಮಾರ್ಟ್ ಅವ್ರು ಈ ಕಡೆನೇ ಕಿತ್ಕೊತಾ ಇದ್ರು. ನಮ್ಮ ರೇವಂತು ಬಂತು ಸಖತ್ತಾಗಿ ಆ ಥರ ಮುಳ್ಳು ಪ್ಯಾಂಟ್ ಫುಲ್ ಆಗ್ಬಿಟ್ಟಿತ್ತು. ಆಗೈತೆ ಆಯಮ್ಮನ ಕಿತ್ತಾಕ್ರಿ ನಾಲ್ಕೂರು ಶಾನ ನನ್ಗೊಬ್ಬಳಿಗೆ ಆ ಥರ ಮೆತ್ಕೊಂಡಿರೋದು ಅಂದ್ಕೊಂಡ್ರೆ ನಮ್ಮ ರೇವಂತ್ಗೆ ನನಗಿಂತ ಜಾಸ್ತಿ ಪ್ಯಾಂಟ್ ಫುಲ್ ಮೆತ್ತಿಸ್ಕೊಬಂದ್ಬಿಟ್ಟಿದ್ದಾನೆ. ಇನ್ನೇನು ಸಾಯಂಕಾಲ ಆಗೋಯ್ತು, ಇನ್ನೇನು ಹೊರಡೋಣ ಅಂತ ಕಾಯಿಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ತಂಗಿಗೆ ವಿಡಿಯೋ ಬರೋದಕ್ಕೆ ಇಷ್ಟ ಆಗೋದಿಲ್ಲ. ಎಲ್ಲರೂ ಚೆನ್ನಾಗಿ ಹೇಳ್ತಾ ಇದ್ರಿ, ಅವ್ರು ಮಾತ್ರ ಮುಚ್ಕೊಂತಾರೆ. ಏಯ್ ಎತ್ತು నువ్వు ಯಾಲ್ ಕನ್ಫ್ಯೂಷನ್ಸಿತ್ತವ ಸುಮ್ಮನೆ ಇರಲಿಕ್ಕೆ ಹಾಗೆ ಬರ್ತಾ ಬೇಲಿಯಲ್ಲಿ ಈ ಕಾಯಿಗಳನ್ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ತೋಟಕ್ಕೆ ಹೋಗೋ ದಾರಿಯಲ್ಲಿ ಸಹ ಇವು ಇರ್ತಾಯಿತ್ತು. ನಮ್ಮ ಅಕ್ಕಗೆ ಸಖತ್ ಇಷ್ಟ ಇದ್ವು, ಅದಕ್ಕೆ ಕಿತ್ಕೊಬರೋಣ ಅಂತ ಹೋದ್ವಿ. కుర్కికాయలు మన తోటకు పోయేదాళ్ళు ఉంటాడు కదా ఇట్లవే బాగుంటాయి అమ్మయ్య. బాగుంటాయి అమ్మా. నేను కాయలు చిక్కిందా అమ్మయ్య, హుషారమ్మా. ಬರೀ ಪಕ್ಷಿಗೆ ಒಳಗಡೆ ಬಾ. ಅಪ್ಪು ಒಂದು ಬಾಗುಂಡೈತೆ ಅಲ್ಲಿ ಬೆಂಕಿ ಹಾಕೋ. ನಾವು ಹೋಗುವಾಗ ಕೆರೆ ಹತ್ರ ಈ ಪಕ್ಷಿಗಳು ಇರಲಿಲ್ಲ. ಬರೋವಾಗ ಸಾಯಂಕಾಲ ಆಗೋಗಿತ್ತಲ್ಲ, ಎಲ್ಲ ಪಕ್ಷಿಗಳು ಗೂಡು ಸೇರಿತ್ತು. ಅದರಲ್ಲೂ ಕೊಕ್ಕರೆಗಳಂತೂ ಸಖತ್ತಾಗಿತ್ತು. ಅಲ್ಲಿ ಎಷ್ಟೊಂದಿತ್ತು ಅಂತ, ಯಾವ ಮಂಡಗದ್ದೆ, ಕೊಕ್ಕರೆ ಬೆಳ್ಳೂರು ಆ ಥರ ಪಕ್ಷಿಗಳು ಸುಮಾರು ಪಕ್ಷಿಗಳು ಸೇರಿತ್ತು ಅಲ್ಲಿ ಮೀನುಗಳು ಬೇರೆ ಇರುತ್ತಲ್ವ, ಅದರಿಂದ ಎಲ್ಲ ಕಡೆಯಿಂದ ಬಂದಿರಬಹುದು ಪಕ್ಷಿಗಳು. ನಮಗಂತೂ ಸಖತ್ ಇಷ್ಟ ಆಯಿತು. ಒಳ್ಳೆ ನೇಚರು. ಹಳ್ಳಿ ಕಡೆ ಇದ್ರೇ ಪ್ರತಿಯೊಂದು ಪ್ರಾಣಿ ಪಕ್ಷಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸಖತ್ ಇಷ್ಟ ಆಯಿತು. ಪಕ್ಷಿಗಳಂತೂ ಸುಮಾರು ಸೇರಿತ್ತು ಅಲ್ಲಿ. ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿತ್ತು. ಸಾಯಂಕಾಲ ಆದರೆ ಬಂದು ಎಲ್ಲ ಗೂಡು ಸೇರಿರುತ್ತೆ. ಅಲ್ಲಿ ನೋಡ್ಕೊತ ಕತ್ಲೆ ಆಗೋಯ್ತು ಮನೆ ಸೇರೋಷ್ರೊಳಗಡೆ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ತೋಟ ಹತ್ರ ಹಾಗೆ ಕೆರೆ ಹತ್ರ ಸ್ವಲ್ಪ ಎಲ್ಲರೂ ಸೇರಿ ಇಷ್ಟು ಅವರೆಕಾಯಿಯನ್ನು ಕಿತ್ಕೊಬಂದಿದ್ದೀವಿ. ಇದನ್ನು ಮಾಡಿ ಮೇಲೆ
ತಗೊಂಡೋಗಿ ಹಾಕ್ತಾರೆ, ಮಂಜೆಲ್ಲ ಬೀಳುತ್ತೆ. ನಂತರ ಇದನ್ನು ಪ್ಯಾಕ್ ಮಾಡಿಕೊಂಡು ನಾವು ಹೋಗುವಾಗ ತಗೊಂಡೋಗಬಹುದು. ನಾವು ತೋಟ ಹತ್ರ ಓಡಾಡಿ ಎಲ್ಲ ಸುಸ್ತಾಗಿತ್ತು. ಹುಡುಗರು ಸಹ ಬೇಗ ಮಲ್ಕೊಳ್ಳೋಣ ಅಂತ ಎಲ್ಲರೂ ಮಲ್ಕೊತಾ ಇದ್ದಾರೆ. ನನ್ನ ತಂಗಿ ಮಗ ಅವರಮ್ಮನ ಆಚೆ ಹಾಕಿ ಲಾಕ್ ಮಾಡಿದ್ದಾನೆ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ನಮ್ಮ ಕಲ್ಯಾಣಿನೂ ಪ್ರೆಗ್ನೆಂಟು. ನಾನು ಹೇಳ್ತಾಯಿದ್ದೀನಿ, ನಿಮಗೂ ಪಾಪು ಆದರೆ ಇದೇ ರೀತಿ ಕೆಲಸ ಮಾಡ್ತಾನೆ, ನೋಡ್ತಾ ಇರಿ. ಇವಾಗಿನ ಮಕ್ಕಳು ತುಂಬ ಹಠ ಮಾಡ್ತಾರೆ, ತೀಟಿ ಮಾಡ್ತಾರೆ ಅಂತ ಎಲ್ಲರೂ ಮಾತಾಡ್ಕೊತ ಮಲಗಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಅವನ ಮನೆ ಮುಂದೆ ಈ ರೀತಿ ಎಷ್ಟು ಚೆನ್ನಾಗಿ ಹೂವು ಅರಳಿತು ಗೊತ್ತಾ. ನಾವು ಅವ್ರ ಮನೆಯಲ್ಲಿ 2 ಡೇಸ್ ಇದ್ವಿ. ಅವ್ರದ್ದು 2 ಮನೆ ಇದೆ. ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಸುಮಾರು ತರಕಾರಿಗಳು, ಗಿಡಗಳನ್ನು ಉಳ್ಕೊಂಡಿದ್ದಾಳೆ ನನ್ನ ತಂಗಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಂಗಿ ಮನೆಯಲ್ಲಿ ಪಾರ್ಟ್ 2 ವ್ಲಾಗ್ ಸಹ ಬರುತ್ತೆ, ತುಂಬ ಫನ್ನಿ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ನೋಡಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.